ಅಲ್ಲಿ ನಾನು ಮಾಡ್ತಾ ಇದ್ದ ತಪ್ಪೇನಂದ್ರೆ ಇದನ್ನೆಲ್ಲ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಬರ್ತಾ ಇರಲಿಲ್ಲ. ನೀಟಾಗಿ ಬರೀತೀನಿ, ಅದೊಂದು ಖುಷಿ ಇದೆ ನನಗೆ. ಅವ್ರೊಬ್ರೆ ನನ್ನ ಹತ್ರ ಹೊಲಿಸ್ಕೊಂಡಾಗ ದುಡ್ಡು ಕೊಡ್ತಾ ಇದ್ದು. ನಾನು ತುಂಬಾ ಎಡವಿದ್ದೀನಿ, ತುಂಬಾ ಸ್ಟ್ರಗಲ್ ಮಾಡಿದೀನಿ, ತುಂಬಾ ಲಾಸ್ ಮಾಡ್ಕೊಂಡಿದ್ದೀನಿ. ಚೈನ್ ಅಡ ಇಟ್ಬಿಟ್ಟು ನಾವು ಮಿಷಿನ್ ತಗೊಂಡಿದ್ದು. ಇವಳು ಎಲ್ಲೋದ್ರು ನನ್ಗೆ ನಾವು ಜೀವನ ಮಾಡ್ತೀವಿ ಅಂತ. ಹೊಸ್ಗೆ ಕೂಲಿ ಎಷ್ಟು ಗೊತ್ತಾ? 10 ರೂಪಾಯಿ. ಎಲ್ಲ ಸೆಟ್ ಆಗಲ್ಲ ಅತ್ಲ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ. ಆ ಥರ ಯಾವತ್ತೂ ಮಾಡಬಾರ್ದು. ಹೊಸ ಜಾಗದಲ್ಲಿ ಬಂದು ಹೆಂಗೋ ಏನು ಅಂತ ಸ್ವಲ್ಪ ಯೋಚನೆ ಇತ್ತು. ನಮ್ಮ ಕೆಲಸ ಚೆನ್ನಾಗಿತ್ತು ಅಂದ್ರೆ ನಾವು ಎಲ್ಲಿ ಹೋದ್ರೂ ಬದುಕ್ಬೋದು. ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ತಡ ಮಾಡಬೇಡಿ. ನಮ್ಮ ವಿದ್ಯೆ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಕಟಿಂಗ್ ಮಾಡ್ತಾ ಹಾಗೇನೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಏನಂದ್ರೆ ನಮ್ಮ ಹಳೆ ಮನೆ ಹತ್ರದಿಂದನೇ ಹಳೆ ಕಸ್ಟಮರ್ಗಳೇ ಬಟ್ಟೆ ಕಳಿಸ್ತಾ ಇದ್ದಾರೆ. ಇಲ್ಲೂ ಬರುತ್ತೆ, ಅಲ್ಲಿಂದನೂ ರೆಗ್ಯುಲರ್ ಕಸ್ಟಮರ್ಗಳು ಕಳಿಸ್ತಾ ಇರ್ತಾರೆ. 5-6 ಡ್ರೆಸ್ಗಳಾಗಿರಲಿ, ಒಂದು 10 ಡ್ರೆಸ್ಸು ಬ್ಲೌಸು ಆ ಥರ ಒಟ್ಟೊಟ್ಟಿಗೆ ಕಳಿಸ್ಬಿಡ್ತಾರೆ. ಅದೇ ಥರ ಒಂದು 10 ಡ್ರೆಸ್ನ ಕಳಿಸಿದ್ರು. ಅದರಲ್ಲಿ 4 ಡ್ರೆಸ್ ಸ್ಟಿಚ್ ಮಾಡಿಕೊಟ್ಟೆ. ಇವಾಗ ಇನ್ನೊಂದು 6 ಡ್ರೆಸ್ ಇದೆ. ಒಟ್ಟಿಗೆ ಕಟ್ ಮಾಡಿ ಇಟ್ಬಿಟ್ರೆ ನನಗೆ ಯಾವಾಗ ಆಗುತ್ತೋ ಅವಾಗ ಡೈಲಿ 2 ಜೊತೆ ಡ್ರೆಸ್ ಸ್ಟಿಚ್ ಮಾಡಿದ್ರು 3 ದಿನದಲ್ಲಿ ಮುಗಿತೆ ಅಂತ ಹೇಳಿ ಒಟ್ಟಿಗೆ ಕಟಿಂಗ್ ಮಾಡೋಣ ಅಂತ ಇಟ್ಕೊಂಡೆ. ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಏನು ಹೇಳೋಕೆ ಹೊರಟೆ ಅಂತಂದರೆ, ಈಗ ನಾವು ಸಂಬಳಕ್ಕೆ ಅಂತ ಹೋಗಿ ಕೆಲಸ ಮಾಡೋದೇ ಬೇರೆ. ನಾವೇ ಒಂದು ಕೈ ಕೆಲಸ ಕಲ್ತ್ಕೊಂಡು ಸಣ್ಣದಾಗಾದರೂ ಸರಿ ಒಂದು ಬಿಸ್ನೆಸ್ ಅಂತ ಮಾಡೋದೇ ಬೇರೆ. ಮನೇಲಾಗಿರಲಿ ಹೊರಗಡೆ ಆಗಿರಲಿ, ಈಗ ಹೆಣ್ಮಕ್ಳು ಕೈ ಕೆಲಸ ಕಲ್ತ್ಕೊಂಡಿತ್ತು ಅಂದರೆ ಎಲ್ಲಿ ಬೇಕಾದರೂ ಹೋಗಿ ಜೀವನ ಮಾಡ್ಬೋದು. ಅದೊಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಅಯ್ಯೋ ಬಿಡು, ಎಲ್ಲೋದ್ರೂ ನನಗೇನು ನಾವು ಜೀವನ ಮಾಡ್ತೀವಿ ಅಂತ. ಆ ಕೆಲಸ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಈಗ ಓದಿರೋರಿಗೆ ಒಂಥರ ಕೆಲಸ ಇದ್ದರೆ ಓದಿರೋರಿಗೆ ಇಷ್ಟು ಥರ ಕೆಲಸ ಸಿಗುತ್ತೆ. ಅದನ್ನು ಹೇಳೋಕೆ ಹೊರಟೆ ನಾನು ಅಷ್ಟೇ. ಕೆಲವರು ನಮ್ಗೆ ಇದೆಲ್ಲ ಸೆಟ್ ಆಗಲ್ಲ, ಅಥವಾ ನಮಗೆ ಇದೆಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಬರಲ್ಲ, ನನಗೆ ಎಷ್ಟೇ ಟ್ರೈ ಮಾಡಿದ್ರು ನನಗೆ ಬರಲಿಲ್ಲ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ. ಆ ಥರ ಯಾವತ್ತೂ ಮಾಡಬಾರ್ದು. ಬರುತ್ತೋ ಬಿಡುತ್ತೋ ಅದನ್ನ ಪ್ರಯತ್ನ ಪಡ್ತಾ ಇರಬೇಕು. ಪ್ರಯತ್ನ ಪಟ್ಟಷ್ಟು ಆಗಲ್ಲ ಅನ್ನೋದು ಯಾವತ್ತೂ ಆಗಲ್ಲ ಅನ್ನೋ ಮಾತೇ ಇಲ್ಲ ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಆಗೇ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನಾನು ಸುಮಾರು ಒಂದು 16-17 ವರ್ಷ ಇದೇ ಫೀಲ್ಡಲ್ಲೇ ಇದ್ದಿದ್ದು. ಒಂದು 17 ವರ್ಷನೇ ಅಂಗಡಿ ಇಟ್ಕೊಂಡಿದೆ ಅಂತ ಅಂದ್ಕೊಳ್ಳಿ. ಅಂಗಡಿ ಇಟ್ಕೊಂಡಿದ್ದೆ. ಸಡನ್ನಾಗಿ ಅದನ್ನೆಲ್ಲ ಬಿಟ್ಟು ಹೊಸ ಜಾಗದಲ್ಲಿ ಬಂದು ಹೆಂಗೋ ಏನು ಅಂತ ಸ್ವಲ್ಪ ಯೋಚನೆ ಇತ್ತು. ಯಾಕಂದರೆ ನಮ್ಮ ಕಮಿಟ್ಮೆಂಟು ಅಷ್ಟೊಂದಿರುತ್ತಲ್ವ, ಭಯನೂ ಇತ್ತು. ಆದರೆ ನಮ್ಮ ಕೆಲಸ ಚೆನ್ನಾಗಿತ್ತು ಅಂದರೆ ನಾವು ಎಲ್ಲಿ ಹೋದ್ರೂ ಬದುಕ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇವಾಗ ಬರ್ತಾ ಇದೆ ನನಗೆ. ನಾನು ಎಷ್ಟೋ ಸಲ ನಮ್ಮ ಯಜಮಾನ್ರಿಗೂ ಹೇಳ್ತಾ ಇದ್ದೆ, ನನಗೇನು ಭಯ ಇಲ್ಲ, ನನ್ನ ಕೈಯಲ್ಲಿ ಕೆಲಸ ಇದೆ, ನನ್ನ ಮಿಷಿನ್ ಒಂದಿದ್ರೆ ನನ್ನ ಜೊತೆಗೆ ಸಾಕು ಅಷ್ಟೇ. ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು. ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಡೋ ತನಕ ಅದು ಒಬ್ರಿಗೆ ಅಡ್ಜಸ್ಟ್ ಆಗ್ಬಿಡ್ತು ಅಂದರೆ ಅವರೇ 4 ಜನಕ್ಕೆ ಹೇಳ್ತಾರೆ. ಇವಾಗೆಲ್ಲ ಹೆಂಗಂದ್ರೆ ಈ ಪ್ರಚಾರಕ್ಕೆ ಕಷ್ಟ ಅನ್ಸಲ್ಲ. ಈಗ ನೋಡಿ, ನಾವೇ ಯೂಟ್ಯೂಬಲ್ಲೆಲ್ಲ ಎಷ್ಟೋ ಜನ ಪ್ರಮೋಷನ್ ಎಲ್ಲ ಮಾಡಿಕೊಡ್ತಾರಲ್ವ. ನಮಗೆ ಯಾವುದೇ ರೀತಿ ಪ್ರಮೋಷನ್ ಅವಶ್ಯಕತೆ ಇಲ್ಲ ಅಂತ. ಒಬ್ಬರಿಂದ ಒಬ್ಬರಿಗೆ ಅದೇ ಹರಡುತ್ತೆ ವಿಚಾರ. ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು, ಮತ್ತು ಮನೆ ಹತ್ತಿರದಲ್ಲಿದ್ದಾರೆ, ಪಕ್ಕದಲ್ಲಿದ್ದಾರೆ ಅಂತ ಹೇಳಿ ಹುಡ್ಕೊಂಡೇ ಬರ್ತಾರೆ. ಅದೊಂದು ಖುಷಿ ಅನಿಸುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಈಗಲೂ ಕೂಡ ಅಷ್ಟೇ, ನನ್ನ ಕೆಲವು ವ್ಯೂವರ್ಸೂ ಅಷ್ಟೇ ತುಂಬ ಖುಷಿ ಅನಿಸುತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಬೇರೆ ಏನಾದರೂ ಕಲಿಬೇಕು ಅಂತೇಳಿ, ಈಗ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಟೈಲರಿಂಗ್ ಕೆಲಸಗಳಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆ ಅಷ್ಟೇ ಹೋಮ್ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇರೋವಂಥದ್ದು, ಸ್ಯಾರಿ ಸೇಲ್ ಮಾಡ್ತಾ ಇರೋವಂಥದ್ದು. ಸೊ ತುಂಬ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದೇನಂದರೆ, ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ಕೆಲಸದ ಜೊತೆಗೆ ಮಾಡಿ. ಕೆಲಸನ ಬಿಟ್ಟು ಆಮೇಲೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನಾನು ಅಷ್ಟೇ ಹೇಳ್ತಾ ಇರೋದು. ಯಾಕೆಂದರೆ ಒಂದಲ್ಲಂದ್ರೆ ಒಂದೇ ಕೈ ಹಿಡಿಯುತ್ತೆ ನಮಗೆ. ನಾವೀಗ ಸ್ಟಾರ್ಟ್ ಮಾಡಿರುವಂಥ ಹೊಸ ಕೆಲಸದಲ್ಲಿ ನಾವು ಕ್ಲಿಕ್ ಆಗೋ ತನಕ ಹಳೆ ಕೆಲಸನ ಬಿಡಬಾರ್ದು. ನಾನು ಕೂಡ ಅಷ್ಟೇ. ನಾನು ಟೈಲರಿಂಗ್ ಜೊತೆಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಗೊತ್ತಾ. ನಾನು ಟೈಲರಿಂಗ್ ಜೊತೆಗೆ ನಾನು ಫಸ್ಟು ಪಾರ್ಲರ್ ಕೆಲಸನೇ ಕಲ್ತಿದ್ದು. ಮೊದಲು ಟೈಲರಿಂಗ್ ಕಲಿಬೇಕು ಅಂತ ಮನಸ್ಸು ಮಾಡಿಕೊಂಡು ಹೋಗಿ ಸೇರಿಕೊಂಡಿದ್ದು. ಪವನ್ ತುಂಬ ಚಿಕ್ಕವನು, 1.5 ವರ್ಷ ಮಗು ಅವನು. ನಾನು ಟೈಲರಿಂಗ್ ಕಲಿಬೇಕು ಅಂತ ಸೇರಿಕೊಂಡಾಗ ಸುಮಾರು ನನ್ನನ್ನು ಕೂಡ ಕೇಳ್ತಾ ಇದ್ದೆ ಎಷ್ಟೊಂದು ಜನ, ನೀವು ಯಾವಾಗ ಕಲ್ತಿದ್ದು, ಎಷ್ಟು ವರ್ಷ ಆಯಿತು ಕಲಿತು, ಮತ್ತು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದಲ್ಲಿ ಕಲ್ತ್ರಿ, ಎಷ್ಟು ಟೈಮ್ ಆಯಿತು ನೀವು ಕಲಿಯೋದಕ್ಕೆ ಅಂತೆಲ್ಲ ಕೇಳಿದ್ರಿ ಅಲ್ವಾ. ನನಗೇನಂದರೆ, ಮಗು ಚಿಕ್ಕದಿದ್ದರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಲಿಬೇಕು ಅಂತ ಆಸೆ. ಮತ್ತು ಚಿಕ್ಕ ವಯಸ್ಸಿಂದನೂ ಸ್ಕೂಲ್ ಡೇಸಿಂದನೂ ಸ್ವಲ್ಪ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರಲಿ, ಬೇರೆ ಕೆಲಸ ಇದ್ರ ಬಗ್ಗೆ, ಪೇಂಟಿಂಗ್ಗಳು ಇಂಥದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇದ್ದಿದ್ದರಿಂದ ತುಂಬ ಬೇಗನೆ ಕಲ್ತ್ಕೊಂಡೆ. ನಾನು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಹ್ಯಾಂಡ್ ರೈಟಿಂಗು ನೀಟಾಗಿ ಬರೀತೀನಿ, ಅದೊಂದು ಖುಷಿ ಇದೆ ನನಗೆ. ಮತ್ತು ಡ್ರಾಯಿಂಗ್ ಎಲ್ಲನೂ ಕೂಡ ಅಷ್ಟೇ ತುಂಬ ನೀಟಾಗಿ ಮಾಡ್ಕೊಳ್ತೀನಿ. ನೋಟ್ಸ್ ಎಲ್ಲ ತುಂಬ ನೀಟಾಗಿ ಇಟ್ಕೊಳ್ತೀನಿ. ಈ ಥರ ತುಂಬ ನೀಟಾಗೆಲ್ಲ ಮೇಂಟೈನ್ ಮಾಡಿಕೊಂಡು ಎಲ್ಲರೂ ಮಿನಿಮಮ್ 1 ವರ್ಷ, 1.5 ವರ್ಷ, ಅಥವಾ 1 ವರ್ಷದ ಮೇಲೆ 2 ತಿಂಗಳು, 3 ತಿಂಗಳು ಈ ಥರ ಮಾಡಿದ್ರೆ, ನಾನು 7 ತಿಂಗಳಲ್ಲಿ ಕಲ್ತಿದ್ದೀನಿ ಟೈಲರಿಂಗ್ನ. ತುಂಬ ಆಸೆ ಬೇಗ ಕಲಿಬೇಕು. ಯಾಕಂದರೆ ಮಗ ಚಿಕ್ಕವನು, ಅವನ ಮನೇಲಿ ಬಿಟ್ಟು ಹೋಗ್ತಾ ಇರ್ತೀನಿ, ಕೆಲವೊಂದ್ಸಲ ಜೊತೆಲೇ ಬರ್ತೀನಿ ಅಂತ ಹಠ ಮಾಡೋನು. ಈ ಥರ ಎಲ್ಲ ಇದ್ದಿದ್ದರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಲಿಬೇಕು ಅನ್ನೋ ಆಸೆ. ಹಾಗಾಗಿ ಕಷ್ಟಪಟ್ಟು 7 ತಿಂಗಳಲ್ಲಿ ಕಲ್ತ್ಕೊಂಡೆ. ಲಾಸ್ಟ್ ಬ್ಲೌಸಿಗೆ ಬಂದಾಗಲೇ ಮಿಷಿನ್ ತೊಗೊಳಕ್ಕಾಗಿತ್ತು.
ಆ ಟೈಮಲ್ಲಿ ಮಿಷಿನ್ ತೊಗೊಳಕ್ಕೂ ಸ್ವಲ್ಪ ಕಷ್ಟನೇ ಅಂದ್ಕೊಳ್ಳಿ. ನಮ್ಮ ಪವನ್ದು ಚೈನ್ ಅಡ ಇಟ್ಬಿಟ್ಟು ನಾವು ಮಿಷಿನ್ ತೊಗೊಂಡಿದ್ದು, ಚಿಕ್ಕ ಮಿಷಿನ್, ಉಷಾ ಮಿಷಿನು, ಚಿಕ್ಕ ಮಿಷಿನು ತೊಗೊಂಡಿದ್ದು. 1400 ರೂಪಾಯಿಗೆ ಆ ಮಿಷಿನ್ ತೊಗೊಂಡಿದ್ದು. ಒಂದು 2-3 ವರ್ಷ ಅದೇ ಮಿಷಿನಲ್ಲೇ ನಾನು ಸ್ಟಿಚ್ ಮಾಡ್ತಾ ಇದ್ದೆ. ನಮ್ಮ ಯಜಮಾನ್ರವರ ಅಕ್ಕನೇ ನನ್ನ ಫಸ್ಟ್ ಕಸ್ಟಮರ್. ಆವಾಗ ಬ್ಲೌಸ್ಗೆ ಕೂಲಿ ಎಷ್ಟು ಗೊತ್ತಾ? 10 ರೂಪಾಯಿ. ಲೈನಿಂಗ್ ಬ್ಲೌಸ್ಗೆ 10 ರೂಪಾಯಿ ಕೊಡೋರು, ಪ್ಲೈನ್ ಬ್ಲೌಸ್ಗೆ 10 ರೂಪಾಯಿ ಕೊಡೋರು. ಲೈನಿಂಗ್ ಬ್ಲೌಸ್ಗೆ ಒಂದು 40 ರೂಪಾಯಿ, 50 ರೂಪಾಯಿ, 40 ರೂಪಾಯಿ ಅಂದ್ಕೊಳ್ಳಿ. ಒಂದು 15-18 ರೂಪಾಯಿ ಇತ್ತು ಲೈನಿಂಗು ಮೀಟ್ರಿಗೆ. ಇನ್ನು 10 ರೂಪಾಯಿ ಡಬಲ್ ಕೂಲಿ ಲೆಕ್ಕ ತಗೊಂಡ್ರೆ 20 ರೂಪಾಯಿ ಕೂಲಿ. ಪ್ಲೈನ್ ಬ್ಲೌಸ್ಗೆ 10 ರೂಪಾಯಿ, ಆ ಲೆಕ್ಕದಲ್ಲಿ ಲೈನಿಂಗ್ ಬ್ಲೌಸ್ಗೆ ಡಬಲ್ ಕೂಲಿ ಅಂತ ಹೇಳಿ ಅದು 20 ರೂಪಾಯಿ ಲೆಕ್ಕ. ಟೋಟಲ್ ಎಲ್ಲ ಸೇರಿ ಒಂದು 40 ರೂಪಾಯಿ ಕೊಡೋರು ಲೈನಿಂಗ್ ಬ್ಲೌಸ್ಗೆ. ನನ್ನ ಫಸ್ಟ್ ಕಸ್ಟಮರ್ ಅವರೇ. ನನ್ನ ಫಸ್ಟ್ ಕೂಲಿ ಅಂತ ತೊಗೊಂಡಿದ್ದು ಅವ್ರ ಕೈಯಿಂದಾನೆ. ನಮ್ಮ ಯಜಮಾನ್ರವರ ಅಕ್ಕ, ಕಸಿನ್ ಸಿಸ್ಟರ್, ಅವರೊಬ್ಬರೇ ನನ್ನ ಹತ್ರ ಹೊಲಿಸ್ಕೊಂಡಾಗ ದುಡ್ಡು ಕೊಡ್ತಾ ಇದ್ದಿದ್ದು. ಆಮೇಲೆ ನನಗೆ ಚೆನ್ನಾಗಿ ಒಂಥರ ಕಲಿಯೋದಕ್ಕೂ ಬ್ಲೌಸು ಸಿಗ್ತಾ ಇತ್ತು. ಮನೇಲಿ ನಮ್ಮ ಅತ್ತೆದು, ಅಮ್ಮಂದು, ಮತ್ತು ನನ್ನ ತಂಗಿಗೆ ಲಂಗ ಬ್ಲೌಸು, ಚೂಡಿದಾರ, ಆ ಥರ ಎಲ್ಲ ಅವಳಿಗೆ ಸ್ಟಿಚ್ ಮಾಡಿಕೊಡೋದು. ಈ ಥರ ಎಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹಂಗೆ ಕಸ್ಟಮರ್ಗೂ ಕೂಡ ಸ್ಟಿಚ್ ಮಾಡ್ಕೊಡೋಕೆ ಶುರು ಮಾಡಿದೆ. ನನ್ನ ಕೆಲಸ ಶುರು ಮಾಡಿದ್ದು ಗಳಿಗೆನೋ ಏನೋ ಗೊತ್ತಿಲ್ಲ, ಮನೆಯಲ್ಲೇ ಸ್ಟಿಚ್ ಮಾಡಿದ್ರು ಚೆನ್ನಾಗೇ ಬಟ್ಟೆ ಬರ್ತಾ ಇತ್ತು. ಅದ್ರ ಜೊತೆಗೆ ಈಗ ಬ್ಲೌಸು ಫಿಟ್ಟಿಂಗ್ ಚೆನ್ನಾಗಿತ್ತು ಅಂತ ಅಂದಾಗ ಹೇಳ್ಕೊಡ್ತೀರಾ, ನಮಗೂ ಕಲಿಸ್ಕೊಡ್ತೀರಾ, ನಮ್ಮ ಮನೇಲಿ ಹುಡುಗಿ ಇದ್ದಾಳೆ, 10th ಮುಗಿಸಿಗ ರಜಾ ಬರುತ್ತೆ, ಬೇಸಿಗೆ ರಜಾ, ಮನೇಲಿದ್ದಾರೆ, ಸ್ವಲ್ಪ ಹೇಳ್ಕೊಡ್ತೀರಾ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಆವಾಗ ಯಾಕೆ ಮಾಡಬಾರ್ದು, ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟು ನನ್ನ ಟೈಲರಿಂಗ್ ಕೆಲಸದ ಜೊತೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಟೈಲರಿಂಗ್ ಕ್ಲಾಸ್. ಮನೆಯಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 3 ಜನ 4 ಜನ ಆ ಥರ. ಫಸ್ಟು ಒಬ್ಬರು, ಹಂಗಂಗೆ ಇನ್ನೊಬ್ಬರು. ಯಾಕಂದರೆ ಹೇಳ್ಕೊಡೋ ಮೆಥಡ್ ಅವ್ರಿಗೆ ಇಷ್ಟ ಆಯಿತು ಅಂದರೆ ಅವರೇ ಇನ್ನೊಬ್ರಿಗೆ ಹೇಳ್ತಾರೆ. ಈ ಥರ ಬಾಯಿಂದ ಬಾಯಿಗೆ ಪ್ರಚಾರ ಆಗ್ತಾ ಇದ್ದಿದ್ದು. ಹಾಗಾಗಿ ಆ ಥರ ಸ್ಟಾರ್ಟ್ ಮಾಡಿದ್ದು. ಒಬ್ಬರು, ಇಬ್ಬರು, ಒಂದು 5 ಜನ ಅಂತ ಸೇರಿಕೊಂಡ್ರು. ಅವಾಗೆಲ್ಲ ಇನ್ನು ಫೀಸ್ ತುಂಬ ಕಡಿಮೆ ಬಿಡಿ. ಅಡ್ವಾನ್ಸು ಅಂತ ಒಂದು 200-300 ತೊಗೊಂಡ್ರೆ ಮಂತ್ಲಿ ಫೀಸ್ ಒಂದು 100-150 ರೂಪಾಯಿ ಆ ಥರ ಇರ್ತಾ ಇತ್ತು. ಹೆಂಗೂ ಚೆನ್ನಾಗಿ ಮೇಂಟೈನ್ ಆಗ್ತಾ ಹೋಗ್ತಾ ಇತ್ತು. ಬಟ್ ಅಲ್ಲಿ ನಾನು ಮಾಡ್ತಾ ಇದ್ದಿದ್ದು ತಪ್ಪೇನಂದರೆ ಇದನ್ನೆಲ್ಲ ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಮನೆ ಕೆಲಸ, ಮಗ ಚಿಕ್ಕವನು, ಅದ್ರ ಜೊತೆಗೆ ನನ್ನ ಟೈಲರಿಂಗ್ ಕೆಲಸ, ಅದ್ರ ಜೊತೆಗೆ ಟೈಲರಿಂಗ್ ಕ್ಲಾಸ್. ಇದು ಏನಂದ್ರೆ ನಮ್ದು ಒಳ್ಳೆ ಪ್ಲಾನಿಂಗ್ ಇತ್ತು ಅಂದರೆ ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ನಮ್ದು ಪ್ಲಾನಿಂಗೇ ಸರಿಗಿಲ್ಲ ಅಂದರೆ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಈ ಥರ ನಾನು ತುಂಬ ಎಡವಿದ್ದೀನಿ, ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಅಷ್ಟೆಲ್ಲ ಮಾಡಿ ಈಗ ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ಇನ್ನೂ ವಿಚಾರ ತಿಳ್ಕೋಬೇಕು ಅನ್ನೋ ಆಸೆ ಇದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ನಾನು ಸ್ವಲ್ಪ ಕಟಿಂಗ್ ಮಾಡ್ತಾ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಇದರಲ್ಲೆಲ್ಲ ಈಗ ಮೊದಲು ಪ್ಯಾಂಟ್ ಪೀಸು ಸಪ್ರೇಟ್ ಮಾಡ್ತೀನಿ, ಟಾಪ್ ಪೀಸ್ಗಳನ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ಫಸ್ಟು ಟಾಪ್ಗಳನ್ನ ಕಟಿಂಗ್ ಮಾಡಿಡ್ತೀನಿ, ಆಮೇಲೆ ಪ್ಯಾಂಟ್ಗಳನ್ನ ಕಟ್ ಮಾಡ್ಕೊಳ್ತೀನಿ. ಇದು ಆಲ್ರೆಡಿ ಇದೇ ಮೆಜರ್ಮೆಂಟಿದ್ದು ಒಂದು ಡ್ರೆಸ್ ಕಟಿಂಗ್ ಮಾಡಿದ್ದೀನಿ. ಅದರದ್ದು ಒಂದು ಪೀಸ್ ಲೈನಿಂಗನ್ನು ಇಟ್ಕೊಂಡು ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ತುಂಬ ಬೇಗ ಕಟಿಂಗ್ ಆಗುತ್ತೆ. ಯಾಕಂದರೆ ಒಬ್ಬರದೇ ಮೆಜರ್ಮೆಂಟ್ ಇರೋದ್ರಿಂದ ಪ್ರತಿಯೊಂದು ಡ್ರೆಸ್ಗೂ ಕೂಡ ನಾನು ಅಳತೆ ನೋಡಿ ಕಟ್ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ಒಂದು ಡ್ರೆಸ್ಸನ್ನು ಕಟ್ ಮಾಡ್ಕೊಂಬಿಟ್ರೆ ಅದರದೇ ಪೀಸ್ ಇಟ್ಕೊಂಡು ಮಿಕ್ಕಿದೆಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇರ್ತೀನಿ. ಈ ಥರ ಡ್ರೆಸ್ ಆದರೆ 2 ಪೀಸ್ ಒಟ್ಟೊಟ್ಟಿಗೆ ಕಟ್ ಮಾಡ್ಬೋದು. ಬ್ಲೌಸ್ ಆದರೆ ಮಿನಿಮಮ್ 3 ಪೀಸ್ನ ಒಟ್ಟಿಗೆ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ, ಕೆಲಸ ಕೂಡ ಬೇಗ ಆಗುತ್ತೆ. ಈ ಮೆಥಡಲ್ಲಿ ನಾನು ಕಟಿಂಗ್ ಮಾಡ್ಕೊಳ್ತಾ ಇರ್ತೀನಿ. ನಾನು ಯಾವಾಗಲೂ ಅಷ್ಟೇ, ಏನಾದರೂ ಒಂದು ಕೆಲಸ ಮಾಡಬೇಕು, ನನಗೇನಾದರೂ ಒಂದು ಐಡಿಯಾ ಬಂತು ಅಂದರೆ ಅದನ್ನು ಒಂದು 10 ಸಲ 50 ಸಲ ಯೋಚನೆ ಮಾಡ್ತೀನಿ. ಇದನ್ನು ನಾನು ಮಾಡಲಾ ಬೇಡವಾ, ಮಾಡ್ಬೋದಾ, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳು ಬರುತ್ತಾ, ಅಥವಾ ಏನಾದರೂ ಅಂದರೆ ಪ್ರಾಬ್ಲಮ್ಗಳೇನಾದರೂ ಬರುತ್ತಾ, ಅಥವಾ ಯಾರಾದರೂ ಬೇರೆಯವರೆಲ್ಲ ಇದನ್ನು ಯಾವ್ಯಾವ ರೀತಿಯಲ್ಲಿ ತೊಗೋಬೋದು, ನೋಡ್ಬೋದು, ನನ್ನನ್ನು ಯಾವ ರೀತಿಯಲ್ಲಿ ಒಂಥರ ಆಡ್ಕೋಬಹುದು, ಮಾತಾಡ್ಬೋದು ಬೆನ್ನಿಂದೆ. ಅದಂತೂ ಸಾಮಾನ್ಯ ಬಿಡಿ. ನಾವೇ ಆದರೂ ಈಗ ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ. ಇದು ಮನುಷ್ಯನ ಸಹಜವಾದ ಗುಣ. ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ ಅಂತ ಅಂದರೆ ಅದನ್ನು ನಂಬೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ ಅಂದರೆ ನಮ್ಮ ಬಗ್ಗೆನೂ ಬೇರೆಯವರು ಇಂಥ ವಿಚಾರಗಳಲ್ಲಿ ಆಡ್ಕೋಬಹುದು ಅನ್ನೋ ಒಂದು ಥಾಟ್ ಕೂಡ ನಮ್ಮ ಮೈಂಡಲ್ಲಿ ಬರುತ್ತೆ. ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಕೊನೆಗೆ ಮನೆಯವ್ರ ಹತ್ರ ಕೂಡ ಡಿಸ್ಕಸ್ ಮಾಡ್ತೀನಿ. ಒಂದು ಹೇಳ್ತೀನಿ ಕೇಳಿ, ನಾವು ಏನೇ ಮಾಡೋದಿದ್ರೂ ಮನೆಯವರಿಗೆ ಹೇಳಿ ಕೇಳಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ನಾವು ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಕಸ್ಮಾತಾಗಿ ಏನಾದರೂ ತೊಂದರೆ ಆದರೂ ಕೂಡ ಅವ್ರು ನಮ್ಮ ಜೊತೆಗೆ ನಿಲ್ತಾರೆ. ಈ ಒಂದು ನಂಬಿಕೆ ಕೂಡ ನನಗೆ ಇದೆ. ಹಾಗಾಗಿ ಏನೇ ಮಾಡೋದಿದ್ರು, ನಾನು ಏನೇ ಕಲಿಬೇಕು ಅನ್ನೋದಿದ್ರು ಮೊದಲು ನಾನು ಯೋಚನೆ ಮಾಡ್ತೀನಿ. ನಮ್ಮ ಯಜಮಾನ್ರ ಹತ್ರ ಮೊದಲು ಹೇಳ್ತೀನಿ. ಅದಾದಮೇಲೆ ನನಗೆ ತುಂಬ ಹತ್ತಿರ ಆಗಿರೋಂಥ ಫ್ರೆಂಡ್ಸ್ ಹತ್ರ ಕೂಡ ಇದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅವರಲ್ಲಿ ಬರೋವಂಥ ಪಾಸಿಟಿವ್ ಒಪಿನಿಯನ್ ಏನಿರ್ಬೋದು ಅಂತ ತೊಗೊಳ್ತೀನಿ. ಅದ್ರ ಮೇಲೂ ಕೂಡ ನನ್ನ ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ಅದನ್ನು ನಾನು ಮಾಡಲಾ ಬೇಡವಾ ಅನ್ನೋದು. ಒಂದು ಸಲ ಮಾಡಬೇಕು ಅಂತ ನನಗೆ ಕಮಿಟ್ ಆಗಿಬಿಟ್ರೆ ಅದರಿಂದ ಏನೇ ಕಷ್ಟ ಬಂದ್ರೂ ನಾನು ಮಾತ್ರ ಹಿಂಜರಿಯೋದಿಲ್ಲ.
ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗಲೂ ಕೂಡ ಅದೇ ಥರ ಆಯಿತು. ಮತ್ತು ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡುವಾಗಲೂ ಅದೇ ಥರ ಆಯಿತು. ನಾನು ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದವಳು ಒಂದು ಅಂಗಡಿ ಮಾಡ್ಕೊಂಡಾಗಲೂ ಕೂಡ ಇದೇ ಥರ ಆಯಿತು. ಏನಂದರೆ ಅದು ಮಿಕ್ಸ್ಡ್ ಒಪಿನಿಯನ್. ಕೆಲವರು ಮಾಡು ಒಳ್ಳೆಯದಾಗುತ್ತೆ ಅಂತಾರೆ, ಇನ್ನು ಕೆಲವರು ಅಯ್ಯೋ ಏನಕ್ಕೆ ಬೇಕಿತ್ತು, ಅಂಗಡಿಗೆ ಬೇರೆ ಬಾಡಿಗೆ ಕಟ್ಕೊಂಡು ಮನೆಯಲ್ಲೇ ಮಾಡಿದರೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಈ ಥರದ್ದು ಒಪಿನಿಯನ್ಗಳು ಬರ್ತಾ ಇರುತ್ತೆ, ನಮ್ಮನ್ನು ತುಂಬ ಕನ್ಫ್ಯೂಸ್ ಆಗೋ ರೀತಿ ಮಾಡುತ್ತೆ. ಫೈನಲ್ ಆಗಿ ಅದರಿಂದ ಲಾಭ ಬಂದರೂ ನಮಗೇನೆ, ನಷ್ಟ ಆದರೂ ನಮಗೇನೆ ಅಲ್ವಾ. ಮಧ್ಯದಲ್ಲಿ ನಮಗೆ ಅಡ್ವೈಸ್ ಕೊಡೋರೆಲ್ಲ ಯಾರು ಬಂದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು 10 ಅಲ್ಲ 100 ಸಲ ಯೋಚನೆ ಮಾಡಿ. ಇದನ್ನು ಮಾಡ್ಬೋದು, ಒಳ್ಳೆಯದು ಅಂತ ಅನಿಸಿದ್ರೆ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೋಬೇಡಿ. ನನ್ನ ಈ ಟೈಲರಿಂಗ್ ಕೆಲಸದ ಜೊತೆಗೆ ಪಾರ್ಲರ್ ಟ್ರೈನಿಂಗ್ ಮಾಡಿಕೊಂಡೆ, ಆ ಕೆಲಸನೂ ಕೂಡ ಕಲಿತ್ಕೊಂಡೆ. ಮತ್ತು ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಮತ್ತೆ ಟೈಲರಿಂಗ್ ಕ್ಲಾಸ್ನ ಕಂಟಿನ್ಯೂ ಮಾಡಬೇಕು ಅಂಥೇಳಿ ಟೈಲರಿಂಗ್ ಕ್ಲಾಸ್ನ ಮತ್ತೆ ಶುರು ಮಾಡಿದ್ದು. ಅದು ಒಂದು 3 ವರ್ಷ ಚೆನ್ನಾಗಿ ನಡೀತು. ಅದಾದಮೇಲೆ ಫೈನಲ್ ಆಗಿ ನನ್ನ ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಲಾಕ್ಡೌನ್ ಟೈಮಲ್ಲಿ ನಾನು ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿದ್ದು. ಆಗ ಇಷ್ಟೊಂದೆಲ್ಲ ನನಗೆ ಮೈಂಡ್ ಇರಲಿಲ್ಲ. ಮತ್ತು ನಾನು ಸ್ಟಾರ್ಟ್ ಮಾಡುವಾಗಲೂ ಕೂಡ ತುಂಬ ಸಲ ಯೋಚನೆ ಮಾಡಿದೆ. ಯಾಕೆಂದರೆ ನಾವು ನಮಗಿಂತ ಬೇರೆಯವ್ರಿಗೆ ಹೆದರ್ಕೊಳ್ಳೋದು ಜಾಸ್ತಿ. ಏನು ಅನ್ಕೋತಾರೋ, ನಮ್ಮ ಹಿಂದೆ ಏನು ಮಾತಾಡ್ತಾರೋ ಅನ್ನೋ ಥರ ಅದನ್ನು ಯೋಚನೆ ಮಾಡೋದು ಜಾಸ್ತಿ. ಹಾಗಿರುವಾಗ ನಾನು ಕೂಡ ಯೋಚನೆ ಮಾಡಿದೆ. ಫಸ್ಟು ಟೈಲರಿಂಗ್ ಅಂತಾನೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಅದು ಸ್ವಲ್ಪ ತುಂಬ ಕಡಿಮೆ, ಅಷ್ಟೊಂದೇನು ರೀಚ್ ಆಗ್ತಾ ಇರಲಿಲ್ಲ. ಕೆಲವ್ರು ಮಾತ್ರ ನೋಡ್ತಾ ಇದ್ದಿದ್ದರಿಂದ ನೆಕ್ಸ್ಟ್ ನಾನು ಒಂದೆರಡು ಪೂಜೆಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ಹಾಕಿದೆ. ಅದು ತುಂಬ ಚೆನ್ನಾಗೋಯ್ತು. ಆಗ ನನಗೂ ಅನ್ನಿಸ್ತು, ನಾನು ಯಾಕೆ ಇದೇ ಥರ ಮಾಡ್ಕೊಂಡು ಹೋಗಬಾರ್ದು ಅಂತ ಹೇಳಿ ಸುಮಾರು 1-1.5 ವರ್ಷ ನಾನು ಸ್ವಲ್ಪ ಎಫರ್ಟ್ ಹಾಕಿ ಕಷ್ಟನೂ ಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಈ ಟೈಲರಿಂಗ್ ಕೆಲಸ ಮಾಡಿಕೊಂಡು ಅದರಲ್ಲಿ ನಾನು ಶಾಪಲ್ಲಿ ಟೈಲರಿಂಗು ಮತ್ತು ಪಾರ್ಲರ್ ಒಟ್ಟಿಗೆ ಮಾಡ್ತಾಯಿದ್ದೆ. ಅದರ ಮೇಲೆ ಯೂಟ್ಯೂಬ್, ಇದಿಷ್ಟನ್ನು ನಿಭಾಯಿಸ್ತೀನಿ ಅಂದರೆ ತುಂಬಾ ಕಷ್ಟ. ಒಂದೊಂದು ಸಲ ಅನ್ನಿಸ್ಬೋದು ಇಷ್ಟೆಲ್ಲ ಕಷ್ಟಪಡೋವಂಥ ಅವಶ್ಯಕತೆ ಇದೆಯಾ ಅಂತ. ಆದರೆ ಏನು ಗೊತ್ತಾ, ನಾವು ಕಷ್ಟಪಡಲಿಲ್ಲ ಅಂದರೆ, ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ನಮ್ಮೊಳಗಿರೋ ಟ್ಯಾಲೆಂಟ್ ಹೇಗೆ ಹೊರಗಡೆ ಬರುತ್ತೆ. ನಾನು ಇಷ್ಟೆಲ್ಲ ಮಾಡ್ತೀನಿ, ನಾನು ಇಷ್ಟೆಲ್ಲ ನಿಭಾಯಿಸ್ತೀನಿ, ನನಗೂ ಇಷ್ಟೆಲ್ಲ ಕೆಪಾಸಿಟಿ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಯೋಚನೆ ಮಾಡಿ. ಅಲ್ಲದೆ ನಾವು ಯಾವಾಗಲೂ ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಬಾರ್ದು. 1, 2, 3 ಕಡೆ ನಮಗೆ ಇನ್ಕಮ್ ಬರೋ ಥರ ಮಾಡ್ಕೋಬೇಕು. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳು, ಕಡಿಮೆ ಇನ್ವೆಸ್ಟ್ ಮಾಡಿ ಮಾಡುವಂಥ ಕೆಲಸಗಳನ್ನು ನಾವು ಟ್ರೈ ಮಾಡ್ತಾ ಇರಬೇಕು. ಅದು ಏನು ಬೇಕಾದರೂ ಆಗಿರಲಿ. ಯಾವಾಗಲೂ ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಏನಾದರೂ ಕೆಲಸ ಮಾಡ್ತೀರ ಅಂದರೆ ಅದ್ರ ಮೇಲೆ ನಿಮಗೆ 100% ನಂಬಿಕೆ ಇರಬೇಕು. ಅದಕ್ಕಿಂತ ಹೆಚ್ಚಿನ ನಂಬಿಕೆ ನಿಮ್ಮ ಮೇಲೆ ನಿಮಗಿರಬೇಕು. ಇದು ಏನೇ ಆದರೂ ನಾನು ಮಾಡೇ ಮಾಡ್ತೀನಿ ಅಂತ. ನೋಡಿ, ಲಾಭ ನಷ್ಟ ಅನ್ನೋದು ಎಲ್ಲ ಕೆಲಸದಲ್ಲೂ ಇದ್ದೇ ಇರುತ್ತೆ. ಲಾಸ್ ಆದರೆ ನಮಗೊಂದು ಅನುಭವ ಸಿಗುತ್ತೆ, ಲಾಭ ಆದರೆ ಸಕ್ಸಸ್ ಆದರೆ ನಮಗೆ ದುಡ್ಡು ಸಿಗುತ್ತೆ. ಎರಡೂ ಒಳ್ಳೆಯದೇ ತಾನೇ. ಏನೇ ಆದರೂ ನನ್ನ ಟೈಲರಿಂಗ್ ಜೊತೆಗೆ ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ದೀನೋ ಅದರಲ್ಲೆಲ್ಲ ನಾನು ಸ್ವಲ್ಪ ಹೆಚ್ಚಿಗೆ ಇನ್ವೆಸ್ಟ್ ಮಾಡಿದ್ದು ಮತ್ತು ಸ್ವಲ್ಪ ಮಟ್ಟಿಗೆ ಲಾಸ್ ಆಗಿದ್ದು ಸ್ಯಾರಿ ಬಿಸ್ನೆಸ್ಸಲ್ಲಿ ಮಾತ್ರ. ಇನ್ಯಾವುದರಲ್ಲೂ ನಾನು ಲಾಸ್ ಅಂತ ಮಾಡ್ಕೊಳ್ಳಿಲ್ಲ. ಹಾಗೆ ನನ್ನ ಯೂಟ್ಯೂಬ್ ಕೂಡ ಹಾಗೆ ನನ್ನ ಟೈಲರಿಂಗ್ ಜೊತೆಗೇ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ನಮಗೆ ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಈಗ ಒಂದರಲ್ಲಿ ನಮ್ಮ ಕಮಿಟ್ಮೆಂಟನ್ನು ನಾವು ಸಾಲ್ವ್ ಮಾಡ್ಕೋಬೋದು, ಇನ್ನೊಂದು ಇನ್ಕಮನ್ನು ನಾವು ಸೇವಿಂಗ್ಸ್ ಮಾಡ್ತಾ ಹೋಗ್ಬೋದು. ಕೆಲವು ಸಲ ಏನಾಗುತ್ತೆ, ಈ ಟೈಲರಿಂಗ್ ಕೆಲಸ ಅನ್ನೋದು ಕೂಡ ಸೀಸನ್ ಬಿಸ್ನೆಸ್ ಇದ್ದಾಗೆ. ಹಬ್ಬ ಟೈಮು, ಮದುವೆ ಟೈಮ್ಗಳಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಬೇರೆ ಟೈಮಲ್ಲಿ ತುಂಬ ಕಡಿಮೆ. ಎಷ್ಟೋ ಸಲ 10 ರೂಪಾಯಿ ಕೂಡ ಬಿಸ್ನೆಸ್ ಇಲ್ಲದೆ ಬರೀ ಗೈಯಲ್ಲಿ ಸಂಜೆ ತನಕ ಕೆಲಸ ಮಾಡಿ ಮನೆಗೆ ಹೋಗಿರೋದು ಇದೆ. ಆದರೆ ಈ ಯೂಟ್ಯೂಬ್ ಹೇಗೆ ಅಂದರೆ ಪ್ರತಿ ತಿಂಗಳು ಸ್ಯಾಲ್ರಿ ಥರ ಬರ್ತಾ ಇರುತ್ತೆ. ಹೀಗಾಗಿ ಒಂದು ಡೌನ್ ಆದರೂ ಇನ್ನೊಂದು ನಡೀತಾ ಇರುತ್ತೆ. ಸೊ ಫೈನಲಿ ನನ್ನ ಟೈಲರಿಂಗ್ ಕೆಲಸ ಜೊತೆಗೆ ಯೂಟ್ಯೂಬ್ ಕೆಲಸ ಇದೆರಡೂ ಕೂಡ ನನ್ನ ಕೈ ಹಿಡಿದಿದೆ. ಈ ಎರಡೂ ಕೆಲಸನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿ ನಮಗೆ ಇನ್ಕಮ್ಗಳು ಬರ್ತಾ ಇದೆ ಅಂದರೆ ನಾವು ಅಷ್ಟೇ ಬುದ್ಧಿವಂತಿಕೆಯಿಂದ ಸೇವಿಂಗ್ಸ್ ಕೂಡ ಮಾಡಬೇಕು. ತುಂಬಾ ಒಳ್ಳೆಯದು. ಎಷ್ಟೋ ಹೆಣ್ಮಕ್ಳು 80% ಹೆಣ್ಮಕ್ಳು ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ಸುಮಾರು ವೀಡಿಯೋಸಲ್ಲಿ ನೀವು ಹಾಕಿರೋ ಕಮೆಂಟು ಓದಿ ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಕಷ್ಟಪಟ್ಟು ಕದ್ದು ಮುಚ್ಚಿ ದುಡ್ಡೆಲ್ಲ ಸೇರಿಸಿ ಅದನ್ನು ತೊಗೊಂಡೋಗಿ ಇನ್ನೊಬ್ಬರಿಗೆ ಕೊಟ್ಬಿಡ್ತಾರೆ. ಅಂದರೆ ಒಂದು ಇಂಟ್ರೆಸ್ಟ್ ಆಸೆಗೆ ಬೇರೆಯವರು ಕೊಡುವಂಥದ್ದು. ಅದರಿಂದ ತುಂಬಾ ಲಾಸ್ ಆಗುತ್ತೆ. ಯಾಕಂದರೆ ಯಾರೂ ಕೂಡ ದುಡ್ಡಿನ ವಿಷಯದಲ್ಲಿ ಯಾರನ್ನೂ ಕೂಡ ನಂಬೋ ಹಾಗಿಲ್ಲ ಈಗಿನ ಕಾಲದಲ್ಲಿ. ಮೊದಲೆಲ್ಲ ಮಾತಿನ ಮೇಲೆ ನಡೆಯೋದು ಬಿಡಿ, ಒಂದು ಮಾತು ಹೇಳಿಬಿಡ್ತು ಅಂದರೆ ಆ ಮಾತಿಗೆ ನಡ್ಕೊಳ್ಳೋರು. ಆದರೆ ಈಗ ಆ ಥರ ಇಲ್ಲವೇ ಇಲ್ಲ. ಏನೇ ಪ್ರೂಫ್ ಇದ್ದರೂ ಡಾಕ್ಯುಮೆಂಟ್ಸ್ಗಳನ್ನೇ ಚೇಂಜ್ ಮಾಡಿಬಿಡ್ತಾರೆ.
ಹೀಗಿರುವಾಗ ನೀವು ಸಂಪಾದನೆ ಮಾಡುವಂಥ ದುಡ್ಡಾಗಿರಲಿ, ನೀವು ಸೇವಿಂಗ್ಸ್ ಮಾಡಿರುವಂಥ ದುಡ್ಡಾಗಿರಲಿ, ತುಂಬ ಹುಷಾರಾಗಿ ಖರ್ಚು ಮಾಡಬೇಕು, ತುಂಬ ಹುಷಾರಾಗಿ ಇನ್ವೆಸ್ಟ್ ಮಾಡಬೇಕು. ಏನೇ ಇದ್ದರೂ ಫೈನಲಾಗಿ ನಾವು ಮಾಡೋದೆಲ್ಲ ಫ್ಯಾಮಿಲಿಗೋಸ್ಕರ ಅಲ್ವಾ? ಗಂಡ ಆದ್ರೂ ಹೆಂಡತಿ ಮಕ್ಕಳಿಗೆ ಅಂತ ಮಾಡೋದು, ಹೆಂಡತಿ ಆದ್ರೂ ಗಂಡನಿಗೆ, ಮಕ್ಕಳಿಗೆ ಮತ್ತು ಗಂಡ ಕಷ್ಟದಲ್ಲಿರುವಂಥ ಸಮಯದಲ್ಲಿ ಏನಾದರೂ ಹೆಲ್ಪ್ ಮಾಡಬೇಕು, ಮನೆಗೇನಾದರೂ ಹೆಲ್ಪ್ ಆಗಬೇಕು ಅನ್ನೋ ಮೈಂಡಿಂದನೇ ಪ್ರತಿಯೊಂದು ಹೆಣ್ಣುಮಕ್ಕಳು ಕೂಡ ದುಡ್ಡನ್ನು ಸೇರಿಸೋದು, ದುಡಿಯೋದು ಇದೆಲ್ಲ ಕೂಡ. ಆದರೆ ನಿಮ್ಮ ಹತ್ರ ಇರೋ ದುಡ್ಡನ್ನು ನೀವು ಹೇಗೆ ಖರ್ಚು ಮಾಡ್ತೀರೋ ಅನ್ನೋದ್ರ ಮೇಲೆ ದುಡ್ಡಿಗೆ ಬೆಲೆ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಜನ ಹೆಣ್ಮಕ್ಳು ಬೇರೆಯವ್ರನ್ನ ನಂಬಿ ದುಡ್ಡು ಕಳ್ಕೊಳ್ಳೋಕೆ ಹೋಗಬೇಡಿ. ಅದು ಯಾರೇ ಆಗಿದ್ದರೂ ಕೂಡ ಅಷ್ಟೇ. ಅಕಸ್ಮಾತ್ ಈ ರೀತಿಯೆಲ್ಲ ನೀವೇನಾದರೂ ಈಗ ಫೈನಾನ್ಸ್ ಕೂಡ ಒಂದು ಬಿಸ್ನೆಸ್ಸೇ, ಈ ಥರದ್ದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮನೆಯವರಿಗೆ ಹೇಳಿ ಅವರು ಮುಖಾಂತರ ಮಾಡಿ. ಕೆಲವ್ರ ಮನೇಲಿ ಹೇಗೆ ಅಂದರೆ ಗಂಡಸರಿಗೆ ಅಷ್ಟೊಂದು ಜವಾಬ್ದಾರಿ ಇಲ್ಲ ಅಂಥೇಳಿ ಹೆಣ್ಣುಮಕ್ಕಳು ಈ ರೀತಿ ಗೊತ್ತಿಲ್ಲದ ಹಾಗೆ ವ್ಯವಹಾರಗಳನ್ನು ಮಾಡ್ತೀರಾ. ಇಂಥವರೇ ಜಾಸ್ತಿ ಮೋಸ ಹೋಗೋವಂಥದ್ದು. ಯಾಕಂದರೆ ಯಾವಾಗ ಮನೆಯವ್ರಿಗೆ ಗೊತ್ತಿಲ್ಲದ ಹಾಗೆ ನಾವು ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಾಗ್ಬಿಡುತ್ತೋ ಅಲ್ಲಿಗೆ ನಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗುತ್ತೆ, ಆ ದುಡ್ಡು ವಾಪಸ್ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಥ ತಪ್ಪುಗಳನ್ನು ಮಾಡಬೇಡಿ. ಇಲ್ಲಿ ತನಕ ಕೆಲವ್ರಿಗೆ ಲಾಸ್ ಆಗಿದೆ ಇಂಥ ವಿಷಯದಲ್ಲಿ. ಎಷ್ಟೋ ಜನ ಪಾಪ ಲಾಕ್ಡೌನ್ ಟೈಮಲ್ಲೇ ತುಂಬ ದುಡ್ಡು ಕಳ್ಕೊಂಡಿದ್ದಾರೆ. ಈ ರೀತಿ ಫ್ರೆಂಡ್ಸ್ ಆಗಿರ್ಬೋದು, ಯಾರನ್ನೋ ನಂಬಿ ಒಡವೆಗಳೆಲ್ಲ ಕೊಟ್ಟಿರುವಂಥದ್ದು, ಶ್ಯೂರಿಟಿ ಹಾಕಿರುವಂಥದ್ದು, ಇಂಥದ್ದೆಲ್ಲ ತುಂಬ ಕಮೆಂಟ್ಸಲ್ಲಿ ನಾನು ಕೂಡ ಓದಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಷ್ಟೊಂದು ಕಷ್ಟಪಟ್ಟು ಫ್ಯಾಮಿಲಿನಿ ನಿಭಾಯಿಸ್ಕೊಂಡು ನಮ್ಮನ್ನು ನಾವು ನೋಡಿಕೊಂಡು ನಮ್ಮ ಎಷ್ಟೋ ಚಿಕ್ಕ ಪುಟ್ಟ ಆಸೆಗಳನ್ನು ನಾವು ತ್ಯಾಗ ಮಾಡಿ ಕೆಲಸ ಮಾಡ್ತಾ ಇರ್ತೀವಿ, ಒಂದಷ್ಟು ದುಡ್ಡನ್ನು ಉಳಿಸಿರ್ತೀವಿ. ಆ ದುಡ್ಡನ್ನು ಯಾರಿಗಂದರೆ ಅವ್ರಿಗೆ ಕೊಟ್ಟು ನಾವು ಕಳ್ಕೊಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಹುಷಾರಾಗಿ ಸೇರಿಸಿಟ್ಕೊಳ್ಳಿ. ಮುಂದೆ ನಿಮ್ಮ ಮಕ್ಕಳು ಭವಿಷ್ಯಕ್ಕೆ ಅಂತ ಸೇರಿಸಿಡ್ತಾ ಇದ್ದೀರಾ, ಇಂಥ ವಿಷಯದಲ್ಲಿ ಯಾರನ್ನು ಕೂಡ ನಂಬಾರ್ದು, ನಿಮ್ಮನ್ನು ಮಾತ್ರ ನೀವು ನಂಬಬೇಕು. ನಂದು ಕಟಿಂಗ್ ಕೂಡ ಮುಗೀತು. ಮಾತಾಡ್ತಾ ಕೆಲಸ ಮಾಡಿದ್ದು ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಈಗ ಟೈಮ್ ಆಗಿದೆ 3 ಗಂಟೆ. ನನಗೆ 2 ಅವರ್ ಟೈಮ್ ಇದೆ 5 ಗಂಟೆ ತನಕ. ಹಾಗಾಗಿ ಈ 2 ಅವರಲ್ಲಿ ಕಡಿಮೆ ಅಂದರೂ ಒಂದು ಟಾಪ್ ಕಂಪ್ಲೀಟ್ ಮಾಡ್ತೀನಿ, ಇನ್ನೊಂದು ಟಾಪ್ ಒಂದು ಸ್ವಲ್ಪ ಅರ್ಧ ಆಗುತ್ತೆ. ಹಾಗೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಇವತ್ತು 2 ಟಾಪ್ ಅಂತೂ ಕಂಪ್ಲೀಟ್ ಮಾಡ್ತೀನಿ. ಈಗ ನನ್ನ ಕಟಿಂಗ್ ಕೆಲಸ ಎಲ್ಲ ಮುಗೀತು, ಬನ್ನಿ ಕೆಳಗಡೆ ಹೋಗೋಣ. ನನ್ನ ಒಂದಿಬ್ಬರು ವೀವರ್ಸು ಕೂಡ ಅವರ ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿ ಕೆಲವರು ನಂಬರ್ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸಿದ್ದೀನಿ. ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ, ಇದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಇನ್ನೊಂದೆರಡು ಪ್ರಾಡಕ್ಟ್ ಬರೋದಿದೆ, ಎಲ್ಲ ಒಟ್ಟಿಗೆ ಬಂದಮೇಲೆ ಏನು ಅಂತ ಹೇಳ್ತೀನಿ. ಇದೇ ರೀತಿ ಮನೆಯಲ್ಲೇ ಒಂದು ಸಣ್ಣದಾಗಿ ಕೆಲಸಗಳನ್ನ ಮಾಡ್ಕೊಳ್ಳೋ ಅಂಥವ್ರು ನಾಗರತ್ನ ಅಂತ ಹೇಳಿ, ಅವರಿಲ್ಲಿ ರಾಮನಗರದಲ್ಲಿ ಇರೋದು. ಹೋಮ್ ಮೇಡ್ ಪ್ರಾಡಕ್ಟ್ಗಳು ಅಂದರೆ ಇನ್ನೇನೀಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹತ್ತಿರ ಇದೆ ಅಲ್ವಾ, ಹಾಗಾಗಿ ಹಬ್ಬಕ್ಕೆ ಬೇಕಾಗಿರುವಂಥ ತಿಂಡಿ ಸಾಮಗ್ರಿಗಳನ್ನ ಅವರು ರೆಡಿ ಮಾಡಿ ಕೊಡ್ತಾರಂತೆ. ಅವರು ಕೂಡ ನನಗೆ ಮೆಸೇಜ್ ಮಾಡಿ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಒಂದು ನಿಮ್ಮ ವಿಡಿಯೋದಲ್ಲಿ ಹೇಳಿ, ವೀವರ್ಸ್ ಯಾರಾದರೂ ಈ ಸೈಡು ಕೆಂಗೇರಿ, ರಾಮನಗರ ಮತ್ತು ನಮ್ಮ ರಾಮೋಹಳ್ಳಿ, ಬಿಡದಿ ಈ ಸುತ್ತಮುತ್ತ ಇರುವಂಥವ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮನೆಯಲ್ಲೇ ಎಲ್ಲ ಮಾಡಿ ತೊಗೊಂಡು ಹೋಗ್ತೀವಿ ಅಂತ. ಅವರು ಸಣ್ಣದಾಗಿ ಒಂದು ಬೇಕ್ರಿ ಕೂಡ ನಡೆಸ್ತಾ ಇದ್ದಾರಂತೆ, ವೀರಭದ್ರ ಕಾಂಡಿಮೆಂಟ್ಸ್ ಅಂತ ಹೇಳಿ. ಹಾಗಾಗಿ ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಕೂಡ ಹಾಕಿರ್ತೇನೆ. ಮತ್ತು ಇನ್ನೊಬ್ಬರು ತ್ರಿಪುರಾಂಬ ಅಂಥೇಳಿ, ಅವರು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರಿಕ ವಸ್ತುಗಳು ಅಂದರೆ ಈ ಸೈಡ್ ಪಿಲ್ಲೋ ಆಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆ ಐಟಮ್ಗಳು, ನೀವು ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿ ಕೂರಿಸ್ತೀನಿ ಅಂದರೆ ನಿಮ್ಗೆ ಏನೆಲ್ಲ ಐಟಮ್ಗಳು ಬೇಕು ಅದೆಲ್ಲ ಅವರು ಕೂಡ ಸೇಲ್ ಮಾಡ್ತೀವಿ, ಹೇಳಿ ಸ್ವಲ್ಪ ನಿಮ್ಮ ವಿಡಿಯೋದಲ್ಲಿ ಅಂತ ಹೇಳಿದ್ರು. ಮತ್ತು ಈಗ ಅವರು ನನಗೆ ನಂಬರ್ ಏನು ಕೊಟ್ಟಿಲ್ಲ, ವಿಡಿಯೋದಲ್ಲಿ ಜಸ್ಟ್ ಅವರು ಮೆಸೇಜ್ ಮಾಡಿದರು. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ತ್ರಿಪುರಾಂಬ ಅವರೇ, ನಿಮ್ಮ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅದನ್ನು ನೀವು ಬೇಕಾದರೆ ಕಮೆಂಟ್ಸಲ್ಲಿ ಹಾಕ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೇನಾದರೂ ಬೇಕಾದರೆ ತೊಗೊಳ್ಳಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಯಾರಿಗೆಲ್ಲ ಏನಾದರೂ ಮನೆಯಲ್ಲೇ ಸಣ್ಣದಾಗಿ ಕೆಲಸಗಳನ್ನ ಮಾಡಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ತಡ ಮಾಡಬೇಡಿ, ಮೊದಲು ಕಲಿಯೋದಕ್ಕೆ ಶುರು ಮಾಡಿ. ನಮ್ಮ ವಿದ್ಯೆ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ.